ಕಾರ್ಯಕ್ರಮವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಚಲುವಣ್ಣನವರು ಮತ್ತು ಎಲ್ಲ ನಮ್ಮ ಶಾಸಕರು, ಜಿಲ್ಲೆಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಎಲ್ಲ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗೌರವಾನ್ವಿತ ಹಿರಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳೇ, ಎಲ್ಲ ಮಂತ್ರಿ ಮಂಡಳದ ಎಲ್ಲ ಸಹೋದ್ಯೋಗಿಗಳೇ, ವೇದಿಕೆ ಮೇಲೆ ಆಸೀನರಾದಂತ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕಿಯರೇ, ಪಕ್ಷದ ಬೆನ್ನೆಲುಬಾದಂತ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಮಾಧ್ಯಮದ ಎಲ್ಲ ಸಹೋದರರೇ, ಇಲ್ಲಿಯವರೆಗೆ ನಮ್ಮ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು ಅವರ ಅಂತರಾಳದ ಮಾತು ಬಹಳಷ್ಟು ಎಳೆಯಾಗಿ ಯಾವ ರೀತಿ ಬಿಜೆಪಿಯವರು, ಜೆಡಿಎಸ್ನವರು, ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನೇತೃತ್ವದ DK ಶಿವಕುಮಾರ್ ಅವರ ನೇತೃತ್ವ ಸರ್ಕಾರವನ್ನ ಬುಡಮೇಲ್ ಮಾಡಲಿಕ್ಕೆ, ಕಿತ್ತೊಗಿಲಿಕ್ಕೆ ಏನೆಲ್ಲ ಪಿತೂರಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಬಿಡಿ ಬಿಡಿಯಾಗಿ ಬಹಳಷ್ಟು ಚೆನ್ನಾಗಿ ಅವರು ತಮ್ಮ ಭಾಷಣದಲ್ಲಿ ಮಾತನಾಡಿದ್ದಾರೆ. ಬಂಧುಗಳೇ, ಬಹಳಷ್ಟು ವಿಚಿತ್ರ ಅನ್ಸುತ್ತೆ. ಯಾಕಂತಂದ್ರೆ ತನ್ನ ಗರ್ಭದಲ್ಲಿಯೇ ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ಇಟ್ಟುಕೊಂಡಂತ ಕರ್ನಾಟಕ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ನವರು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಪಾದಯಾತ್ರೆಯನ್ನ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ. ಅವರ ಕಣ್ಣಿಗೆ ಬರೇ ಅಧಿಕಾರದ ದಾಹ, ಅಧಿಕಾರ ಬೇಕು 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 ಅನ್ನುವಂತ ಮಟ್ಟದಲ್ಲಿ ಈ ರೀತಿ ಏನೇನೋ ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮಹಾಜನತೆ ಈ ಬಿಜೆಪಿಯ ಭ್ರಷ್ಟಾಚಾರವನ್ನ ನೋಡಿದೆ. ಏನು ಕಳೆದ 5 ವರ್ಷದಲ್ಲಿ ಯಾವ ರೀತಿ 40% ಅನ್ನ ಸರ್ಕಾರ ಯಾವ ರೀತಿ ಜನರಿಗೆ ಮೋಸ ಮಾಡಿತ್ತು ಅನ್ನೋದನ್ನ ತಾವೆಲ್ಲ ನೋಡಿದ್ದೀರಾ. ಬಂಧುಗಳೇ, ಇದೇ ಕುಮಾರಣ್ಣ ಸಿಎಂ ಆಗಿದ್ದಾಗ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪಿತೂರಿ ಮಾಡಿ ನಮ್ಮ ಶಾಸಕರನ್ನ, ಜೆಡಿಎಸ್ ಶಾಸಕರನ್ನ ಬಿಜೆಪಿಯವರು ತೆಗೆದುಕೊಂಡು ಕುಮಾರಣ್ಣನ ಸರ್ಕಾರವನ್ನ ಬೀಳಿಸಿದರು. ಅದನ್ನ ಮರೆತು ಇವತ್ತು ಕುಮಾರಣ್ಣ ಬಿಜೆಪಿಯವರ ಜೊತೆಯಲ್ಲೇನೆ ಇವತ್ತು ಅನ್ಯೋನ್ಯವಾಗಿ ತಮ್ಮ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ನೋಡಿ, ಅವರು ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಅವ್ರು ತಿಳ್ಕೊಳ್ಬೇಕು, ಇವತ್ತು ಈ ಭಾಗದ ಜನ, ಮಂಡ್ಯದ ಜನ ಯಾರು ಕೂಡ ಮೂರ್ಖರಲ್ಲ, ಯಾರು ಕೂಡ ಕಿವಿ ಮೇಲೆ ಹೂವನ್ನ ಇಟ್ಕೊಂಡಿಲ್ಲ. ಪ್ರತಿಯೊಬ್ಬರಿಗೂ ಇವತ್ತು ರಾಜಕಾರಣದ ಆಗು ಹೋಗುಗಳ ಬಗ್ಗೆ ಅರಿವಿದೆ. ಅಷ್ಟೊಂದು ಸುಶಿಕ್ಷಿತರು, ಅಷ್ಟೊಂದು ತಿಳಿದಂತವರು ಈ ಭಾಗದ ಜನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯವನ್ನ ಒಂದೊಂದಾಗಿ ಹೇಳಲಿಕ್ಕೆ ಹೋದ್ರೆ ಅದು ಸಮಯ ಸಾಲದಿಲ್ಲ. ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ 10 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಆದ್ರೆ ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೊಂದು ಎಂಪಿಗಳನ್ನ ಬಿಜೆಪಿ ಪಕ್ಷವನ್ನ ಕರ್ನಾಟಕದ ಜನ ಆರಿಸಿ ಕಳಿಸಿದ್ರೆ, ಮೊನ್ನೆ ನಡೆದಂತ ಈ ಒಂದು ಬಜೆಟ್ ನಲ್ಲಿ ಕರ್ನಾಟಕಕ್ಕೆ 0% ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಪದೇ 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 ಅನ್ಯಾಯವನ್ನ ಮಾಡ್ತಾ ಇರುವಂತ ಈ ಬಿಜೆಪಿಗರು ಈ ಒಂದು ಮುಖವನ್ನ ಮುಚ್ಚಿಕೊಳ್ಳಲು ಇವತ್ತು ಸಿದ್ದರಾಮಯ್ಯನವರ ಮೇಲೆ ಅವರ ಒಂದು ಕ್ಲೀನ್ ಇಮೇಜ್ಗೆ ಕಳಂಕವನ್ನ ತಂದಬೇಕು, ಮೂಢ ಹಗರಣವನ್ನ ಅವರ ತಲೆಗೆ ಕಟ್ಟಬೇಕು ಅನ್ನುವಂತ ದುರುದ್ದೇಶದಿಂದ ಇವತ್ತು ಕೇಂದ್ರದ ವಿರುದ್ಧ ಅವರು ಮಾತನಾಡಬೇಕಾಗಿತ್ತು. ಕರ್ನಾಟಕ ರಾಜ್ಯದ ಮಹಾಜನತೆಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬಿಜೆಪಿಗರು, ಜೆಡಿಎಸ್ನವರು ಧ್ವನಿ ಎತ್ತರನ್ನ ಬಿಟ್ಟು ಸಿದ್ದರಾಮಯ್ಯನವರ ಮೇಲೆ, ಅವರ ಮುಖಕ್ಕೆ ಮಷಿಯನ್ನ ಬಳಿಲಿಕ್ಕೆ ಇಂಥ ಒಂದು ಪಾದಯಾತ್ರೆಯ ಗಿಮಿಕ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕ ಆಗೋದಿಲ್ಲ. ಬಂಧುಗಳೇ, ಇದೇ ಬಿಜೆಪಿ ಸರ್ಕಾರ ಇದ್ದಾಗ ವಿಶ್ವವಿದ್ಯಾಲಯದಲ್ಲಿ ನಡೆದಂತ ಹಗರಣಗಳು,
ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ. ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ನಿಸ್ವಾರ್ಥತೆಯಿಂದ ರಾಜಕಾರಣವನ್ನ ಮಾಡೋದು. ಅಧಿಕಾರ ಜನ ನಮಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಅಧಿಕಾರದಿಂದ 4 ಜನರಿಗೆ ಒಳ್ಳೇದಾಗಬೇಕು ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಭಾರವನ್ನ ನಿರ್ವಹಣೆ ಮಾಡ್ತಾ ಇದೆ. ಮುಂಚೆ ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಿ ಬಡವರ ಮನೆ ಬಾಗಿಲಿಗೆ ಸಾಲ ಮೇಳ ಮಾಡಿ ಬಡವರು ಆರ್ಥಿಕವಾಗಿ ಸಮೃದ್ಧಿಯಾಗಲಿ ಅಂತ ಹೇಳಿ ಬಡವರ ಮನೆ ಬಾಗಿಲಿಗೆ ಬ್ಯಾಂಕ್ ಅನ್ನ ತೆಗೆದುಕೊಂಡು ಹೋದಂತವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಚಿಂತನೆ. ಆದ್ರೆ ಇವತ್ತು ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಬಂದ ತಕ್ಷಣ ಹೇಳಿದೆ, ತಾವೆಲ್ಲರೂ ಸುಶಿಕ್ಷಿತರು, ಸುಸಂಸ್ಕೃತರು. ಕಾಂಗ್ರೆಸ್ ಪಕ್ಷದವ್ರು ಹೇಗೆ ಅಂತಂದ್ರೆ ಗಾಂಧೀಜಿಯವರು ಇದ್ದ ಹಾಗೆ. ಗಾಂಧೀಜಿಯವರು ಹೇಳ್ತಾರೆ, ಈ ಕಪಾಳಿಗೆ ಹೊಡೆದ್ರೆ ಈ ಕಪಾಳಿಗೆ ಹೊಡೆಸ್ಕೊ ಅಂತ. ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಕೇಳಬೇಡ, ಕೆಟ್ಟದ್ದನ್ನ ಮಾತಾಡಬೇಡ. ಅದೇ ನಮಗೆ ಇವತ್ತು ತೊಂದರೆ ಆಗ್ತಾ ಇದೆ ಬಂಧುಗಳೇ. ಯಾಕೆ ಅಂತಂದ್ರೆ ಈ ಬಿಜೆಪಿಯವರು, JDSನವರು ಒಂದು ಸುಳ್ಳನ್ನ 1000 ಬಾರಿ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಅವರಿವತ್ತು ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನಾವು ರಾಷ್ಟ್ರೀಕರಣ ಮಾಡಿದ್ವಿ, ಬಿಜೆಪಿಯವರು ಇವತ್ತು ಬ್ಯಾಂಕ್ಗಳನ್ನ ಮಾರ್ಕೊಳ್ತಾ ಇದ್ದಾರೆ. ಅದಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ, ಅಂಬಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ. ದೇಶದ ಎಲ್ಲ ಆಸ್ತಿಗಳನ್ನ ಕೆಲವು ಬಂಡವಾಳಶಾಹಿಗಳ ಕಪಿ ಮುಷ್ಟಿಗೆ ಕೊಡ್ತಾ ಇದ್ದಾರೆ. ತಾವು ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಬಂಧುಗಳೇ. ಇವತ್ತು ಬಡವರಿಗೆ ಬರಗಾಲ ಇದೆ ಸ್ವಾಮಿ, ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ, ನಮಗೆ ಪರಿಹಾರದ ಹಣವನ್ನ ಕೊಡಿ ಅಂತ ಹೇಳಿದ್ರೆ ನಮಗೆ ಕೇಂದ್ರದವರು ಬಿಜೆಪಿಯವರು ಕೊಡ್ಲಿಲ್ಲ. 25 ಜನ ಪಾರ್ಲಿಮೆಂಟ್ ಸದಸ್ಯರು ಒಬ್ರು ಕೂಡ ಬಾಯಿ ಬಿಚ್ಚಲಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ದಾವೆಯನ್ನ ಹೂಡಿ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿ ನಮ್ಮ ಹಕ್ಕಿಗೆ ಬರುವಂತ ದುಡ್ಡನ್ನ ನಾವು ತೆಗೆದುಕೊಂಡು ಬಂದ್ವಿ ಅಂತ ಕೃಷ್ಣ ಬೈರೇಗೌಡ ಸರ್ ಹೇಳಿದ್ರು. ಆದ್ರೆ ಬಂಧುಗಳೇ, ಸುಮಾರು ಈ ದೇಶದಲ್ಲಿ 16 ಲಕ್ಷ ಕೋಟಿ ಹಣವನ್ನ, ಬಂಡವಾಳಶಾಹಿಗಳ ಸಾಲವನ್ನ ಮನ್ನಾ ಯಾರಾದ್ರೂ ಮಾಡಿದ್ರೆ ಅದು ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. 16 ಲಕ್ಷ ಕೋಟಿ. ಯಾಕೆ ಕರ್ನಾಟಕದಲ್ಲಿ ಬರಗಾಲ ಇದ್ರೆ ನಿಮಗೆ ದುಡ್ಡು ಕೊಡ್ಲಿಕ್ಕೆ ಮನಸ್ಸಾಗಲಿಲ್ಲ. ಆದ್ರೆ ಕೆಲವು ಬಂಡವಾಳಶಾಹಿಗಳ 16 ಲಕ್ಷ ಕೋಟಿ ಸಾಲವನ್ನ ನೀವು ಮನ್ನಾ ಮಾಡ್ತೀರಿ ಅಂತಂದ್ರೆ ತಮ್ಮ ದ್ವಂದ್ವ ನಿಲುವು ಯಾವ ರೀತಿ ಇದೆ? ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿದೆ. ಈ ಸರ್ಕಾರಕ್ಕೆ ಬಿಡಿಗಾಸಿನ ಸಹಾಯ ಮಾಡಬಾರದು ಅನ್ನೋದು ತಮ್ಮ ಮನಸ್ಸು, ಬಿಜೆಪಿಗರ ಮನಸ್ಸು. ಆದ್ರೆ ಬಂಧುಗಳೇ, ವಿಚಾರ ಮಾಡಿ. ಇವತ್ತು ಮಂಡ್ಯ ಬೆಳೆದ್ರೆ ಕರ್ನಾಟಕ ಬೆಳೆಯುತ್ತೆ, ಕರ್ನಾಟಕ ಬೆಳೆದ್ರೆ ಭಾರತ ದೇಶ ಬೆಳೆಯುತ್ತೆ. ಮಂಡ್ಯ ಬಿಟ್ಟು ಕರ್ನಾಟಕ ಇಲ್ಲ, ಕರ್ನಾಟಕ ಬಿಟ್ಟು ಭಾರತ ದೇಶವಿಲ್ಲ. ಆದ್ರೆ ಬಿಜೆಪಿಗರಿಗೆ ಇದು ಬೇಕಾಗಿಲ್ಲ. ಬಿಜೆಪಿಗರಿಗೆ
ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.